ಅಕ್ರಮ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಬಲೆಯಲ್ಲಿ ಸಿಲುಕಿರುವ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಸಂಪತ್ತಿನ ಜಾಲವನ್ನ ಇದೀಗ ಜಾರಿ ನಿರ್ದೇಶನಾಲಯ ಬೇಟೆಯಾಡ್ತಾ ಇದೆ. ಇಡಿಯಿಂದ ಮತ್ತೆ 50 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 40 ರಿಂದ 44 ಕೆಜಿ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಅಕ್ರಮ ಬೆಟ್ಟಿಂಗ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಬಲೆಯಲ್ಲಿ ವಿಲವಿಲ ಒದ್ದಾಡ್ತಾ ಇರುವ ಶಾಸಕ ವೀರೇಂದ್ರ ಪಪ್ಪಿ ಸಂಪತ್ತಿನ ಜಾಲವನ್ನ ಇಡಿ ಮತ್ತೆ ಬೇಟೆಯಾಡ್ತಾ ಇದೆ. ಪಪ್ಪಿಗೆ ಸೇರಿದ 150 ಕೋಟಿ ಮೌಲ್ಯಕ್ಕೂ ಹೆಚ್ಚು ಸೀಸ್ ಮಾಡಲಾಗಿದೆ. ಇದು ಒಂದು ರೀತಿಯಲ್ಲಿ ವೀರೇಂದ್ರ ಪಪ್ಪಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ತಾ ಇರುವಂಥದ್ದು. ಅಕ್ರಮ ಬೆಟ್ಟಿಂಗ್ ದಂಧೆ ಪ್ರಕರಣದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಬಂಧನಕ್ಕೊಳಗಾಗಿದ್ರು. ಅದರ ಬೆನ್ನಲ್ಲೇ ವೀರೇಂದ್ರ ಪಪ್ಪಿ ಸಂಪತ್ತಿನ ಜಾಲವನ್ನ ಬೇಟೆಯಾಡಲಿಕ್ಕೆ ಮುಂದಾಗಿರುವಂಥದ್ದು ಇಡಿಯಿಂದ ಮತ್ತೆ 50 ಕೋಟಿ ರೂಪಾಯಿ ಮೌಲ್ಯದ 44 ಕೆಜಿ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ವೀರೇಂದ್ರಗೆ ಸೇರಿದ 2 ಲಾಕರ್ನಲ್ಲಿದ್ದ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಈವರೆಗೆ ಪಪ್ಪಿಗೆ ಸೇರಿದ 150 ಕೋಟಿ ಮೌಲ್ಯಕ್ಕೂ ಹೆಚ್ಚು ಚಿನ್ನಾಭರಣ ಸೇರಿದಂತೆ ಅನೇಕ ವಸ್ತುಗಳ ಸೀಸ್ ಆಗಿರುವಂಥದ್ದು. ಇಡಿ ಬಲೆಯಲ್ಲಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇದ್ದು ಈಗ ವೀರೇಂದ್ರ ಪಪ್ಪಿಗೆ ಸೇರಿದಂತಹ ಸಂಪತ್ತಿನ ಜಾಲವನ್ನ ಹುಡುಕುತ್ತಾ ಹೊರಟಿರುವಂಥದ್ದು. ಸಂಪತ್ತಿನ ಜಾಲವನ್ನು ಭೇದಿಸಲಿಕ್ಕೆ ಮುಂದಾಗಿರುವಂಥದ್ದು ಇಡಿ. ಸದ್ಯ ಪರಪ್ಪನಗ್ರಹಾರ ಜೈಲಿನಲ್ಲಿ ಇದ್ದಾರೆ ಶಾಸಕ ವೀರೇಂದ್ರ ಪಪ್ಪಿ. ನಿನ್ನೆ ಮತ್ತೆ ಚಳ್ಳಕೆರೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ನಡೆಸಿದ್ದಾರೆ. ಫೆಡರಲ್ ಬ್ಯಾಂಕ್ ಸೇರಿ ವಿವಿಧೆಡೆ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. 103 ಕೋಟಿ ಮೌಲ್ಯದ ವಾಹನ, 21 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆದಿತ್ತು ಇಡಿ. 150 ಕೋಟಿ ರೂಪಾಯಿ ಆನ್ಲೈನ್ ಬೆಟ್ಟಿಂಗ್ ವ್ಯವಹಾರವನ್ನ ನಡೆಸ್ತಾ ಇರುವಂಥದ್ದು ಕೂಡ ಪತ್ತೆಯಾಗಿತ್ತು. ಸದ್ಯ ಪರಪ್ಪನಗ್ರಹಾರ ಜೈಲಿನಲ್ಲಿರುವಂಥದ್ದು ಶಾಸಕ ವೀರೇಂದ್ರ ಪಪ್ಪಿ. ನಿನ್ನೆ ಮತ್ತೆ ಚಳ್ಳಕೆರೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಶೋಧ ನಡೆಸಿದ್ದಾರೆ. ಫೆಡರಲ್ ಬ್ಯಾಂಕ್ ಸೇರಿ ವಿವಿಧೆಡೆ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ. ಈ ವೇಳೆ 103 ಕೋಟಿ ಮೌಲ್ಯದ ವಾಹನ, 21 ಕೆಜಿ ಚಿನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅಕ್ರಮ ಬೆಟ್ಟಿಂಗ್ ದಂಧೆ ಪ್ರಕರಣದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಬಂಧನಕ್ಕೊಳಗಾಗಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶಾಸಕರಿಗೆ ಸೇರಿದ ಮನೆ ಹಾಗೂ ಬ್ಯಾಂಕ್ ಲಾಕರ್ಗಳಿಂದ 50.33 ಕೋಟಿ ರೂಪಾಯಿ ಮೌಲ್ಯದ 44 ಕೆಜಿ ಚಿನ್ನ ವಶಪಡಿಸಿಕೊಂಡಿದ್ದಾರೆ. ಈವರೆಗೆ ಒಟ್ಟು 150 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಶಾಸಕರು ಸುಮಾರು 2,000 ಕೋಟಿ ರೂಪಾಯಿ ವಹಿವಾಟನ್ನ ನಡೆಸಿದ್ದಾರೆ ಅನ್ನೋದು ಇಡಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಅಕ್ರಮ ಬೆಟ್ಟಿಂಗ್ ದಂಧೆ ಪ್ರಕರಣದಲ್ಲಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯವರನ್ನ ಈಗಾಗಲೇ ಬಂಧಿಸಲಾಗಿದೆ. ಇದರ ನಡುವೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸಂಪತ್ತಿನ ಜಾಲವನ್ನು ಭೇದಿಸಲಿಕ್ಕೆ ಮುಂದಾಗಿರುವಂಥದ್ದು ಇಡಿ ಅಧಿಕಾರಿಗಳು. ಈಗಾಗಲೇ ಶಾಸಕರಿಗೆ ಸೇರಿದ ಚಳ್ಳಕೆರೆಯಲ್ಲಿನ ಮನೆ ಹಾಗೂ ಬ್ಯಾಂಕ್ ಲಾಕರ್ಗಳಿಂದ ಸುಮಾರು 50.33 ಕೋಟಿ ರೂಪಾಯಿ ಮೌಲ್ಯದ 44 ಕೆಜಿ ಚಿನ್ನವನ್ನು ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. 44 ಕೆಜಿ ಚಿನ್ನ ನೋಡಿ, 103 ಕೋಟಿ ಮೌಲ್ಯದ ವಾಹನ, 21 ಕೆಜಿ ಚಿನ್ನ. ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ 40 ರಿಂದ 44 ಕೆಜಿ ಚಿನ್ನ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ 21 ಕೆಜಿ ವಶಕ್ಕೆ ತೆಗೆದುಕೊಂಡಿತ್ತು ಚಿನ್ನವನ್ನು ಇಡಿ. ಈಗ ಮತ್ತೆ ಸುಮಾರು 40 ರಿಂದ 44 ಕೆಜಿ ಚಿನ್ನವನ್ನು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. 50 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇದು. ಸೊ ಹಾಗಾಗಿ ಸದ್ಯ ಅಕ್ರಮ ಆನ್ಲೈನ್ ಗೇಮ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಪಪ್ಪಿಯ ವಿಚಾರಣೆಯನ್ನು ಇಡಿ ನಡೆಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ ಅವರಿಂದ. ಕುಮಾರಸ್ವಾಮಿ, ಒಂದು ಕಡೆ ಅಕ್ರಮ ಬೆಟ್ಟಿಂಗ್ ದಂಧೆ ಪ್ರಕರಣದಲ್ಲಿ ಬಂಧಿತರಾಗಿರುವ ವೀರೇಂದ್ರ ಪಪ್ಪಿಯವರ ಸಂಪತ್ತಿನ ಜಾಲವನ್ನು ಭೇದಿಸೋದಕ್ಕೆ ಮುಂದಾಗಿರುವಂಥ ಇಡಿಗೆ ಎಲ್ಲೆಲ್ಲ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇರುವಂಥದ್ದು, ಯಾವೆಲ್ಲ ಒಂದಷ್ಟು ದಾಖಲೆಗಳ ಸಮೇತ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ವೀರೇಂದ್ರ ಪಪ್ಪಿಯವರು ಎಲ್ಲೆಲ್ಲಿ ಹಣ ಸಂಗ್ರಹಿಸಿಟ್ಟಿದ್ದಾರೆ, ಚಿನ್ನಾಭರಣ ಸಂಗ್ರಹಿಸಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ
ವಸಂತ್ ಏನಂತಂದ್ರೆ ಈಗಾಗಲೇ ಸುಮಾರು ಒಂದು ತಿಂಗಳಿಂದನೂ ಕೂಡ ಒಂದೂವರೆ ತಿಂಗಳಿಂದನೂ ಕೂಡ ನಿರಂತರವಾಗಿ ಇಡಿ ಅಧಿಕಾರಿಗಳು ಅಲ್ಲಲ್ಲಿ ದಾಳಿ ಮಾಡ್ಕೊಂಡು ಬರ್ತಾ ಇದಾರೆ. ಜೊತೆಗೆ ಚಳ್ಳಕೆರೆಯಲ್ಲಿ ಸುಮಾರು 5 ಬಾರಿ ದಾಳಿ ನಡೆಸಿದ್ದಾರೆ. ಒಂದು ಬಾರಿ ಮನೆಯನ್ನ ಶೋಧ ಕಾರ್ಯ ನಡೆಯಿತು. ಆಗ ಒಂದಷ್ಟು ಒಡವೆಗಳು ಮತ್ತು ಆಭರಣಗಳು ಮತ್ತು 21 ಕೆಜಿ ಚಿನ್ನ ಕೂಡ ಸಿಕ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಯಿತು. ಆ ನಂತರದಲ್ಲಿ ಮತ್ತೆ 2ನೇ ಬಾರಿ ಬರ್ತಾರೆ. 2ನೇ ಬಾರಿ ಬ್ಯಾಂಕ್ಗಳಲ್ಲಿ ತಪಾಸಣೆಯನ್ನು ಮಾಡ್ತಾರೆ. ಒಟ್ಟು 6 ಬ್ಯಾಂಕ್ಗಳಲ್ಲಿ ಅವರು ತಪಾಸಣೆಯನ್ನ ಮಾಡ್ತಾರೆ. ಆಗ್ಲೂ ಕೂಡ ಅಕೌಂಟ್ಗಳಲ್ಲಿ ಯಾವ್ಯಾವ ಅಕೌಂಟ್ಗಳು ಮತ್ತು ಯಾವ್ಯಾವ ಖಾತೆನಲ್ಲಿ ಎಷ್ಟೆಷ್ಟು ಹಣ ಇದೆ ಅನ್ನೋ ಮಾಹಿತಿ ಕೂಡ ತೆಗೆದುಕೊಂಡು ಹೋಗ್ತಾರೆ. ನಂತರ 3 ಮತ್ತು 4ನೇ ಬಾರಿಗೂ ಬಂದು ಅಲ್ಲಿಯೂ ಕೂಡ ಹಣದ ಏನು ದಾಖಲೆಗಳು ಅಂದ್ರೆ ಯಾವ ಆಸ್ತಿ ಮತ್ತು ಚರಾಸ್ತಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡಿತಾರೆ. 9 ಕಾರುಗಳನ್ನು ಕೂಡ ವಶಪಡಿಸಿಕೊಳ್ತಾರೆ. ಹೀಗಾಗಿ ನಿರಂತರವಾಗಿ ದಾಳಿ ನಡೆಸ್ತಾ ಇರುವಂತಹ ಇಡಿ ಅಧಿಕಾರಿಗಳು ನಿನ್ನೆ ಮತ್ತು ಇವತ್ತು ಕೂಡ ದಾಳಿಯನ್ನ ಮುಂದುವರಿಸಿದ್ದಾರೆ. ಒಟ್ಟಾರೆ ನಿನ್ನೆ ಕೂಡ 25 ಕೆಜಿ ಚಿನ್ನಾಭರಣಗಳು ಮತ್ತು ಒಡವೆಗಳು ಕೂಡ ಸಿಕ್ಕಿದವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಒಟ್ಟಾರೆ 3,000ಕ್ಕೂ ಹೆಚ್ಚು ನಿವೇಶನಗಳು ಕೂಡ ಇದಾವೆ ಅವರ ಹೆಸರಿನಲ್ಲಿ ಅನ್ನೋದು ಕೂಡ ಬಯಲಾಗಿದೆ. ಒಟ್ಟಾರೆ ಆಫ್ಲೈನ್ ಮತ್ತು ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದಂತಹ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಮನೆಯಲ್ಲಿರುವಂತಹ ನಿವಾಸಿ ಪಪ್ಪಿ ಅವರು ಚಿತ್ರದುರ್ಗದ ಶಾಸಕರಾಗಿರ್ತಾರೆ. ಈ ನಂತರದಲ್ಲಿ ದಾಳಿ ನಡೆಸಿರುವಂತಹ ಅಧಿಕಾರಿಗಳು ನಿರಂತರವಾಗಿ ಅವರ ಅಕ್ರಮ ದಂಧೆಗಳನ್ನ ಕೂಡ ಬಯಲಿಗೆ ಎಳಿತಿರೋದು ಕೂಡ ಕಂಡು ಬರ್ತಾ ಇದೆ. ವಸಂತ್, ಕುಮಾರಸ್ವಾಮಿ, ಈಗ ಇಡಿಗೆ ಸಿಗ್ತಾ ಇರುವಂಥ ಇನ್ನಷ್ಟು ದಾಖಲೆಗಳು ಅಥವಾ ಅವರ ಸಂಪತ್ತಿನ ಬೆನ್ನು ಬಿದ್ದಿರುವಂತಹ ಇಡಿಗೆ ಸಿಗ್ತಾ ಇರುವಂತಹ ಒಂದಷ್ಟು ಮಾಹಿತಿಗಳು ಅಥವಾ ದಾಖಲಾತಿಗಳು ಅಥವಾ ಚಿನ್ನಾಭರಣ ಇವೆಲ್ಲ ನೋಡಿದಾಗ ಈಗಾಗಲೇ ಬಂಧಿತರಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ವೀರೇಂದ್ರ ಪಪ್ಪಿಗೆ ಮತ್ತಷ್ಟು ಯಾವ ರೀತಿಯ ಸಂಕಷ್ಟ ಎದುರಾಗ್ಬಿಡಬಹುದು ಅಂತ ಅನ್ಸುತ್ತೆ ಅಂತ. ವಸಂತ್, ಏನಂತಂದ್ರೆ ನಿರಂತರವಾಗಿ ನಡೀತಿರುವಂತಹ ದಾಳಿಗಳಿಂದ ಮತ್ತೆ ಏನೋ ಕೂಡ ಈಗ ಈ ಒಂದು ಒಡವೆಗಳನ್ನೇನು ವಶಪಡಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು, ಅವಕ್ಕೆ ಯಾವಾಗೂ ಕೂಡ ಯಾರ ಹೆಸರಿನಲ್ಲಿದೆ ಅನ್ನೋದನ್ನು ಕೂಡ ಅವರು ಬಹಿರಂಗಪಡಿಸಿಲ್ಲ ಮತ್ತು ತಿಳಿಸಿಯೂ ಕೂಡ ಇಲ್ಲ. ಒಟ್ಟಾರೆ ಈ ಒಂದು ದಂಧೆನಲ್ಲಿ ವೀರೇಂದ್ರ ಪಪ್ಪಿ ಅವರ ಹೆಸರು ಕೇಳಿ ಬಂದಿದೆ ಮತ್ತೆ ಹೆಸರು ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಹೇಳ್ತಾರೆ. ಒಟ್ಟಾರೆ ಯಾರ ಹೆಸರಿನಲ್ಲಿ ಒಡವೆಗಳಾಗ್ಲಿ, ಆಸ್ತಿಗಳಾಗ್ಲಿ ಮತ್ತು ಕಾರ್ಗಳಾಗ್ಲಿ, ಚರಾಸ್ತಿ ಸ್ಥಿರಾಸ್ತಿಗಳಿದಾವೆ. ಒಟ್ಟಾರೆ ರಾಜ್ಯಾದ್ಯಂತ ಒಟ್ಟು 3,000ಕ್ಕೂ ಹೆಚ್ಚು ನಿವೇಶನಗಳ